ಅಥವಾ ಇದೇನಾದ್ರೂ ನಿಜಾನ? ನನಗೆ ಪಾಂಡುರಂಗ ಕಾಡಿಸ್ಕೊಂಡ. ಪಾಂಡುರಂಗ ಕಾಡಿಸ್ಕೊಂಡ ಉಮಾ. ಏನು? ಪಾಂಡುರಂಗ ಕಾಡಿಸ್ಕೊಂಡ. ನಂಗೀಗ ತುಂಬಾ ಸಂತೋಷ ಆಗ್ತಾ ಇದೆ. ನಂಗೆ ನಂಬಿಕೆ ಇದೆ ಉಮಾ, ನಮ್ ಸಕ್ಕುಗೆ ಯಾವ ತೊಂದರೆನೂ ಆಗಿರಲ್ಲ. ಪಾಂಡುರಂಗನ್ ದರ್ಶನ ಆದ್ಮೇಲೆ ನಂಗೆ 1000 ಆನೆ ಬಲ ಬಂದಾಗಿದೆ. ಪಾಂಡುರಂಗ ಸಕ್ಕುಗೆ ಸ್ನೇಹಿತ ಅಲ್ವಾ? ಅವಳನ್ನ ಅವನೇ ಕಾಪಾಡ್ತಾನೆ. ಉಮಾ, ನಮ್ ಸಕ್ಕುಗೆ ಏನು ಆಗಲ್ಲ. ಅವಳು ಕ್ಷೇಮವಾಗಿರ್ತಾಳೆ, ಅವಳು ಸುರಕ್ಷಿತವಾಗಿರ್ತಾಳೆ ಉಮಾ. ಹೌದು ಹೌದು, ಸಕುನ ಅವನೇ ನೋಡ್ಕೋತಾನೆ. ಪಾಂಡುರಂಗ ಪಾಂಡುರಂಗ ಸಕ್ಕು, ನೀನು ನನ್ ಬಂಗಾರ. ನಿನ್ ಕಾಲು ಸುಡ್ಲಿಲ್ಲ ಅಲ್ವಾ? ಇಲ್ಲ ಅಜ್ಜಿ, ಪಾಂಡುರಂಗ ಜೊತೆ ಇರೋವಾಗ ನನ್ಗೇನೂ ಆಗಲ್ಲ. ನೋಡಿದ್ಯಾ, ಪಾಂಡುರಂಗ ತನ್ ಗುಡಿ ಬಾಗಲ್ನ ತಾನೇ ತೆಗೆದುಕೊಂಡ ನೋಡು. ನೀನ್ ಕರೆದಿದ್ದಕ್ಕೆ ಓಡೋಡ್ ಬಂದಿದ್ದಾನೆ. ಪಾಂಡುರಂಗ ನಿನ್ನನ್ ಕಾಪಾಡಿದಾನೆ. ನಿನ್ನ ಈ ಪರೀಕ್ಷೆಯಲ್ಲಿ ಗೆಲ್ಲೋ ಹಾಗೆ ಮಾಡಿದಾನೆ. ಪಾಂಡುರಂಗ ಪುಂಡರೀಕನಾಥ ಪ್ರಭೋ ಪಾಂಡುರಂಗ, ಪುಂಡರೀಕನಾಥ ಪ್ರಭೋ ಪಾಂಡುರಂಗ, ಕರುಣದಿ ಸುರಿಸು ಶ್ರೀರಂಗೇಶ, ಕರುಣದಿ ಸುರಿಸು ಶ್ರೀರಂಗೇಶ. ಬೇಡುವೆ ನಿನ್ನನೆ ವರಗಳು ನೀಡು, ಬೇಡುವೆ ನಿನ್ನನೆ ವರಗಳು ನೀಡು. ಕಂಠ ಕೌಸ್ತುಭ ಮಿನುಗುವ ಮಣಿಯೇ, ಕಂಠ ಕೌಸ್ತುಭ ಮಿನುಗುವ ಮಣಿಯೇ. ತುಳಸಿ ಹಾರಧಾರ ಕಾಶಿ ಪೀತಾಂಬರ, ಪಾಪ ವಿಮೋಚನೆ ಸಾಧನ ರಂಗ. ಪಾಹಿ ಪಾಹಿ ನಾದ ಲೋಲ, ಆಧರಿಸು ನಾದ ಲೋಲ. ಮುರಳೀಧರ ಮುಕುಂದ ಭಕ್ತ ಪೋಷ ಲೋಕ ರಕ್ಷಾ. ಪರಂಧಾಮ ಪಾಂಡುರಂಗ, ಪರಂಧಾಮ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ಪಾಂಡುರಂಗನ ಯಾಕೆ ಹೊರಗಡೆ ಎತ್ಕೊ ಬಂದ್ರಿ? ನೀವು ಕೊಟ್ಟಿರೋ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೀನಿ ಅಲ್ವಾ? ನೀವ್ ಹೇಳ್ದಾಗೆ ಕೆಂಡದ ಮೇಲೆ ನಡೆದೆ. ನಾನು ನನ್ನ ಮಾತು ಉಳಿಸ್ಕೊಂಡಿದ್ದೀನಿ. ನಾನು ನಿನ್ಗೇನ್ ಹೇಳಿದ್ದೆ? ಗುಡಿ ಬಾಗಿಲು ತೆಗಿತೀನಿ ಅಂತ ಹೇಳಿದ್ದೆ. ನೋಡು ನೋಡು, ಗುಡಿ ಬಾಗಿಲು ತೆಗ್ದಿದ್ದೀನಿ. ಭಯ ಪಡಬೇಡ, ನಾನು ಗುಡಿಗೆ ಬೀಗ ಹಾಕಲ್ಲ. ನನ್ನ ಮಾತು ಅಂದ್ರೆ ಮಾತು. ನಾನು ಮಾತು ಕೊಟ್ರೆ ಉಳಿಸ್ಕೊಂತೀನಿ. ನನ್ ಪಾಂಡುರಂಗನ್ನ ನೀವ್ ಎಲ್ಲಿಗೆ ತಗೊಂಡ್ ಹೋಗ್ತಾ ಇದ್ದೀರಾ? ಯಜಮಾನ್ರೆ ನಿಂತ್ಕೊಳ್ಳಿ, ನಿಮ್ಗೆ ಹೇಳ್ತಿರೋದು ನಿಂತ್ಕೊಳ್ಳಿ. ದಯವಿಟ್ಟು ಹೇಳಿ, ನನ್ ಪಾಂಡುರಂಗನ ಎಲ್ಲಿಗೆ ತಗೊಂಡ್ ಹೋಗ್ತಿದ್ದೀರಾ? ಇದು ಮಹಾ ಪಾಪ. ಯಾರಾದ್ರೂ ವಿಗ್ರಹನ ತಗೊಂಡೋಗ್ತಾರಾ? ಹೌದು, ದೊಡ್ಡ ಪಾಪನೇ. ನೀನು ದೇವ್ರಿಗಾದ್ರೂ ಭಯ ಪಡೋ, ಅವನು ನೋಡಾದ್ರೂ ಭಯ ಪಡೋ. ಈಗ ನಡೆದಿರೋ ಅದ್ಭುತ ಕಣ್ಣಾರೆ ನೋಡಿದೆ ಅಲ್ವಾ? ದೇವಸ್ಥಾನದ ಬಾಗ್ಲು ಅದಾಗದೆ ತೆರೆದುಕೊಳ್ತು. ಏಯ್, ದೇವ್ರಿದಾನೆ ಅಂತ ಈಗ್ಲಾದ್ರೂ ನಂಬು. ಪಾಂಡುರಂಗನ್ ತಗೊಂಡ್ ಹೋಗಿ ಅವನ್ ಸ್ಥಾನದಲ್ಲಿ ಇಟ್ಬಿಡು. ಏಯ್ ಮುದುಕಿ, ನಾನು ನನಗಿಷ್ಟ ಬಂದಾಗ ಮಾಡ್ತೀನಿ. ನಿಮ್ ಮೇಲೆ ಕರುಣೆ ತೋರಿಸಿ ಗುಡಿಗೆ ಬರೋಕ್ ಬಿಟ್ಟಿದ್ದೀನಿ.
ಲೆಕ್ಕದ ಪ್ರಕಾರ ನಿಮ್ ಮನೇನೂ ನಾನ್ ಜಪ್ತಿ ಮಾಡ್ಕೋಬೇಕಿತ್ತು. ಈ ಗುಡಿ ನಂದು, ಈ ವಿಗ್ರಹ ನನಗ್ ಸೇರಿದ್ದು. ನನಗಿಷ್ಟ ಬಂದಾಗ ನಾನ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ನನ್ ಪಾಂಡುರಂಗನ ಎಲ್ಲಿಗೂ ತಗೊಂಡು ಹೋಗ್ಬೇಡಿ. ತಗೊಂಡೋಗ್ಬಾರ್ದಾ? ಇಲ್ಲೇ ಇಡ್ಲಾ? ಸರಿ, ಇಲ್ಲೇ ಇಡ್ತೀನಿ. ಆದ್ರೆ ಶಿವಪ್ಪ ನನ್ನ ಹತ್ರ ತಗೊಂಡಿರೋ 110 ಹಣ್ಣುಗಳ ಸಾಲ ತೀರಿಸ್ಬಿಡು ಈಗ್ಲೇ. ಅಯ್ಯೋ, ನಿಮ್ಗೆ ಶಿವಪ್ಪನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಯಜಮಾನ್ರ ಹತ್ರ ತಗೊಂಡಿರೋ ಸಾಲನ ನೀವೇ ತೀರ್ಸಿ. ಧೈರ್ಯ ಇದ್ರೆ ಬಂದ್ರು, ಒಂದು ಗುದ್ದಿದ್ರೆ ಮುಖ ಅಪ್ಪಚ್ಚಿ ಆಗುತ್ತೆ. ಸರಿ, ಎಲ್ರೂ ದುಡ್ಡು ಸೇರಿಸಿ ಒಟ್ಟಿಗೆ ಕೊಡಿ. ಕೊಡ್ತೀರಾ? ಯಾಕೆ ಯಾರು ಮಾತಾಡ್ತಿಲ್ಲ? ಅಯ್ಯೋ, ನಿಮ್ ದಯೆಯಿಂದ ಬದುಕ್ತಿರೋರು ಇವರು ಶಿವಪ್ಪ ತಗೊಂಡಿರೋ ಸಾಲನ ಹೇಗ್ ತೀರಿಸ್ತಾರೆ? ಬದಲಾಗಿ ಇವರೇ ನಿಮ್ಮ ಹತ್ರ ಸಾಲ ತಗೊಂಡಿದ್ದಾರೆ. ಸರಿ, ಹಾಗಾದ್ರೆ ನನ್ ಸಾಲ ತೀರಿಸಿ ಆಮೇಲೆ ನನಗೆ ಹೇಳಿ. ದುಡ್ಡು ಸಂಪಾದನೆ ಮಾಡೋಕೆ ನಮ್ಮ ಅಪ್ಪ ಪಟ್ನಕ್ ಹೋಗಿದ್ದಾರೆ. ಅವರು ನಿಮ್ ಸಾಲ ತೀರಿಸ್ತಾರೆ. ಯಜಮಾನ್ರೆ, ದಯವಿಟ್ಟು ನನ್ ಮಾತ್ ಕೇಳಿ. ನನ್ ಪಾಂಡುರಂಗನ ಎಲ್ಲೂ ತಗೊಂಡ್ ಹೋಗ್ಬೇಡಿ. ಇದೇ ಅವನ್ ಗುಡಿ. ಲೇ ಪಾಪಿ ದುಷ್ಟ, ಆ ಪಾಂಡುರಂಗ ನಿಂಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ನೆನ್ಪಿಟ್ಕೊಳ್ಳೋ, ನೀನು ಸರ್ವನಾಶ ಆಗೋಗ್ತೀಯ. ಇದು ನನ್ ಶಾಪ, ನಾನ್ ಕೊಡ್ತಿರೋ ಶಾಪ. ನೀನು ನೇರವಾಗಿ ನರ್ಕಕ್ಕೆ ಹೋಗ್ತೀಯ ಕಣೋ. ಮುದುಕಿ, ಬಾಯಿ ಮುಚ್ಚು. ಯಜಮಾನ್ರೆ, ನನ್ ಮಾತ್ ಕೇಳಿ. ನಿಂತ್ಕೊಳ್ಳಿ. ಯಜಮಾನ್ರೆ, ನನ್ ಮಾತ್ ಕೇಳಿ. ನನ್ ಪಾಂಡುರಂಗನ ಎಲ್ಲೂ ತಗೊಂಡ್ ಹೋಗ್ಬೇಡಿ. ಪಾಹಿ ಪಾಹಿ ನಾದಲೋಲ, ದಯವಿಟ್ಟು ನನ್ ಮಾತ್ ಕೇಳಿ. ನಾದಲೋಲ ಮುರಳೀಧರ ಮುಕುಂದ ಭಕ್ತ ಪೋಷಣೋ ಕರಕ್ಷ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಆ ದುಷ್ಟ ನಮ್ಮನ್ನ ಹಗ್ಗದಿಂದ ಕಟ್ಟಾಕಿ ರಹಸ್ಯವಾಗಿ ಇಲ್ಲಿ